ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂ ಪರೋಟ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿರಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ಬೇಯಿಸಿರೋ ಆಲೂಗಡ್ಡೆ ಮೀಡಿಯಮ್ ಸೈಜ್ 4-5 ಆಲೂಗಡ್ಡೆನ ಬೇಯಿಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮೀಡಿಯಮ್ ಬೌಲ್ ತೊಗೊಂಡು ಅದಕ್ಕೆ ಆಲೂಗಡ್ಡೆನ ಹಾಕಿ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಗಂಟು ಇಲ್ಲದೆ ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಚಾಪರಲ್ಲಿ ಚಿಕ್ಕದಾಗಿ ಹಚ್ಚಿದ್ದೀನಿ. ಈರುಳ್ಳಿ ತುಂಬ ಚಿಕ್ಕದಾಗಿ ಹಚ್ಕೊಂಡು ಅದಕ್ಕೆ ಕರಿಬೇವು ಹಾಕಿ ಹಚ್ಕೊಂಡು ಅದಕ್ಕೆ ಜೀರಿಗೆ, ಅಜ್ವಾನ, ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕ್ಕೋಬೇಕು. ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ. ಚಾಟ್ ಮಸಾಲನ ಹಾಕಿದರೂ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ದೊಡ್ಡದಾಗೆ ತೊಗೋಬೇಕು. ಗೋಧಿ ಹಿಟ್ಟನ್ನ ತೊಗೊಂಡು ಅದನ್ನ ಸ್ವಲ್ಪ ಉತ್ಕೊಂಡು ಅದನ್ನೆಲ್ಲ ಸ್ಟಫಿಂಗ್ ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಸ್ಟಫಿಂಗ್ನ ಅದ್ರೊಳಗೆ ಹಾಕಿ ಕ್ಲೀನಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಂದಿರುತ್ತಲ್ಲ ಆ ಗೋಧಿ ಹಿಟ್ಟು ಅದನ್ನ ಸ್ವಲ್ಪ ತೆಗ್ದು ಹಾಕ್ಬಿಡಿ. ಇಲ್ಲಾಂದರೆ ಫುಲ್ಲು ಬರೀ ಚಪಾತಿ ಹಿಟ್ಟೇ ಜಾಸ್ತಿ ಇರುತ್ತೆ, ಸ್ಟಫಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಅಷ್ಟು ತಿನ್ನೋಕ್ಕೆ ಆಗಲ್ಲ. ಹಾಗಾಗಿ ನೋಡಿ ಸ್ವಲ್ಪ ದೊಡ್ಡ ಗಾತ್ರನೇ ತೊಗೊಂಡಿದ್ದೀನಿ ನಾನು. ಈಗ ಅದನ್ನ ಮೆಲ್ಲಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು ಉದ್ದೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡು ಪ್ರೆಸ್ ಮಾಡಿದಾಗ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಮೆಲ್ಲಕ್ಕೆ ಊದ್ಕೊಂಡ್ರೆ ಆಲೂ ಪರೋಟ ಸಿಂಪಲಾಗಿ ಚೆನ್ನಾಗಾಗುತ್ತೆ. ಬೇಗನೆ ಆಗೋಗುತ್ತೆ. ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಬಿಟ್ರೆ ನಾನು ನೈಟ್ ಡಿನ್ನರ್ಗೆ ಮಾಡಿದ್ದೆ ನೋಡಿ. ನೀಟಾಗಿ ಉತ್ಕೊಂಡಿದ್ದೀನಿ. ಎಲ್ಲಿ ಸ್ಟಫಿಂಗ್ ಕೂಡ ಹೊರಗೆ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು ಕ್ಲೀನಾಗಿ ಉತ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಹಂಚಿಟ್ಕೊಂಡಿದ್ದೆ ನಾನು. ಹಂಚಲ್ಲಿ ಪರೋಟ ಹಾಕಿ ನೋಡಿ ತಿರುವಾಕ್ಕೊಂಡು ಸ್ವಲ್ಪ ಎಣ್ಣೆ ಕ್ಲೀನಾಗಿ ಹಚ್ಕೊಂಡ್ರೆ ಸಿಂಪಲ್ಲಾಗಿ ಆಲೂ ಪರೋಟ ನೈಟ್ ಡಿನ್ನರ್ಗೆ ಮತ್ತು ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ. ಒಂದು ಸತಿ ಆಲೂ ಪರೋಟನ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗೆ ಬಂತಂತ ತಿಳಿಸಿ. ಮತ್ತೆ ಮುಂದೆ ನೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ. ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆಲೂ ಪರೋಟ.